ಆಫೀಸಿಂದ ಬರೋಷ್ಟರಲ್ಲಿ ನಮ್ಮ ಪಟ್ನೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ನಾನು ಎಲ್ಲ ಬಲೂನ ಡೆಕೋರ್ ಮಾಡಿ ಡೋರ್ ಕ್ಲೋಸ್ ಮಾಡಿ 12 ಗಂಟೆಗೆ ಸರ್ಪ್ರೈಸ್ ಕೊಟ್ಟೆ ನೋಡ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹನಿ. ಹೋಗು ಡ್ಯಾಡಿ ವಿಶ್ ಮಾಡಮ್ಮ. ನೋ ಹೋಗು ನನ್ನ ಕಂದಮ್ಮ. ಹೋಗಲಿ ಡ್ಯಾಡ ಹತ್ರ ಹೋಗು. Okay, come this side. No, come. Bye. Goodbye. Nana. ನೀನು ಡ್ಯಾಡಾಗ ತಿನ್ಸು. Bye. Happy birthday to you. Happy birthday. ಬೇಡ ಇಲ್ಲ ಮತ್ತೆ ಒಂದೇ ಸಲ. ನನ್ನ ಹಬಿಮಾ ಬರ್ಡೇ ಅಂತ ಹೇಳ್ರಿ, ನಾನು ಎವ್ರಿ ಇಯರ್ ಅವರಿಗೆ ಪ್ಯಾಂಟ್ ಶರ್ಟ್ ಆಮೇಲೆ 3-4 ಥರ ಗಿಫ್ಟ್ಸ್ ನಾನು ಕೊಟ್ಟೇ ಕೊಡ್ತೀನಿ. ಈ ಸಲನೂ ಅಷ್ಟೇ ನಾನು ಇಲ್ಲಿ ಬ್ರ್ಯಾಂಡೆಡ್ ಶರ್ಟ್ ಕೂಡ ಕೊಟ್ಟಿಲ್ಲ. ಎವ್ರಿ ಇಯರ್ ನಾನು ಬ್ರ್ಯಾಂಡೆಡ್ ಶರ್ಟ್ ಪ್ಯಾಂಟ್ ಕೊಡ್ತೀನಿ. ಈ ಸಲ ಲೂಯಿಸ್ ಫಿಲಿಪಿ ಅವ್ರ ಬ್ರ್ಯಾಂಡೆಡ್ ಶರ್ಟ್ ಕೊಟ್ಟಿನಿ. ಈ ಕಲರ್ ಅವ್ರ ಹತ್ರ ಆ್ಯಕ್ಚುಲಿ ಇರಲಿಲ್ಲ. ಅವರು ಈ ಥರ ಕಾಸ್ಟ್ಲಿ ಎಲ್ಲನೂ ಅವ್ರು ಪರ್ಚೇಸ್ ಮಾಡೋಂಗಿಲ್ಲ, ಅವ್ರಿಗೋಸ್ಕರ ಅಂತ ಅವ್ರು ಏನು ಖರ್ಚು ಮಾಡೋಂಗಿಲ್ಲ. ಬಟ್ ನಮ್ಮ ಮನಸ್ಸು ಕೇಳಲ್ಲಲ್ರಿ, ಎಷ್ಟೇ ನಮಗೋಸ್ಕರ ತ್ಯಾಗ ಮಾಡೋ ಜೀವ ಅದ, ಅವರಿಗೋಸ್ಕರ ನಾವು ಏನಾದರೂ ಒಂದು ಮಾಡಬೇಕಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಹೆಂಗೆ ಕೊಟ್ಟಾರೆ 2000 ಅಂತ ಹೇಳಿ. ಬಟ್ ನನಗೆ ಆಫರಲ್ಲಿ ಜಸ್ಟ್ 1680 ಒಳಗೆ ನಂಗೆ ಸಿಕ್ತು. ನಾನು ಮಿಂತ್ರಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡೆ ನಾನು. ಈಗ ನೋಡೋಣ ಅವ್ರು ಹಾಕೊಂತಾರೆ ಹೇಗೆ ಕಾಣ್ತಾರೆ ನಾನು ಹೀರೋ ಅಂತ ತೋರಿಸ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ರೀ. ಇವತ್ತು ನನ್ನ ಹನಿ ಬರ್ಡೇ ನೋಡ್ರಿ, ಅದಕ್ಕೆ ನಂಗೆ ಭಾಳ ಖುಷಿಯಾಗೈತಿ. ಏನಾದರೂ ಅವ್ರಿಗೆ ಕೊಡ್ತಿರ್ಬೇಕು, ಏನಾದರೂ ಅವ್ರಿಗೆ ತಿನ್ನಿಸ್ಬೇಕು, ಅವ್ರಿಗೆ ಇಷ್ಟ ಆಗಿದೆಲ್ಲ ಅಡುಗೆ ಮಾಡ್ಬೇಕಂತ ಹೇಳಿ ಭಾಳ ಬಡ್ದಾಡಕತ್ತೀನಿ ನೋಡ್ರಿ. ಇವಾಗ ಮಾರ್ನಿಂಗ್ ಬೆಳಗ್ಗೆ ಜಲ್ದಿನೇ ಎದ್ಬಿಟ್ಟಿನಿ ರೀ. ಜಲ್ದಿ ಎದ್ದು ಪೂಜೆ ಮಾಡಿ ದೇವ್ರದ್ದು ಮನೆಗಿನೆಲ್ಲ ಒರೆಸ್ಕೊಂಡು ಎಲ್ಲ ಪೂರ್ತಿ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ನಾಷ್ಟಾಗಿ ಇಷ್ಟ ಎಲ್ಲ ರೆಡಿ ಆಯ್ತು ರೀ. ಇವಾಗ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂಥೇಳಿ ನಾನು GRT ಜ್ಯುವೆಲ್ಲರ್ಸ್ ಕರ್ಕೊಂಡು ಹೋಗಾಕತ್ತೀನಿ. ಅಷ್ಟು ದೊಡ್ಡ ಗಿಫ್ಟ್ ಇಲ್ಲ ಅಂತಂದ್ರೂ ನನ್ನ ಅಮೌಂಟಲ್ಲಿ ನಾನು ಒಂದಿಷ್ಟು ಸೇವಿಂಗ್ ಅಮೌಂಟ್ ಆಯಿತು. ನಾನು ಅದ್ರದ್ದು ಇದು ಅನ್ಕೊಂಡು ಮಾಡ್ಕೊಂಡಿರೋದು. ನನ್ನ ಅಮೌಂಟಲ್ಲಿ ನಾನು ಏನೋ ಒಂದು ಅವ್ರಿಗೆ ಕೊಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿನಿ ರೀ. ನೋಡ ನನ್ನ ಬಜೆಟ್ ತಕ್ಕಂಗೆ ಅವ್ರಿಗೆ ನಾನು ಕೊಡಿಸ್ಬೇಕಾಗಿದ್ದು, ಅದು ಅದ್ರಾಗ ಬಂತು ಚಲೋ, ಬರಲಿಲ್ಲ ಅಂದ್ರೆ ಅದಕ್ಕಿಂತ ಯಾವ್ದು ಬರುತ್ತೋ ಒಟ್ಟು ಒಂದು ನಾನು ಒಂದು ಗೋಲ್ಡ್ ಅವ್ರಿಗೆ ಕೊಡಿಸ್ಬೇಕಂತ ಅನ್ಕೊಂಡಿನಿ ರೀ. ಯಾಕಂದ್ರೆ ಅವ್ರಿಗೋಸ್ಕರ ಅಂತ ಹೇಳಿ ಅವ್ರು ಯಾವತ್ತೂ ಏನೂ ತೊಳಂಗಿಲ್ಲ ನೋಡ್ರಿ. ಇವನ್ ನನ್ನ ಮದುವೆಗಿಂತ ಬಿಫೋರ್ ಅವ್ರು ಏನು ಶಾಪಿಂಗ್ ಮಾಡ್ಯಾರ ಅದಷ್ಟೇ ನಿಜ. ಮದುವೆ ಆದ ಬೆಳಕು ಅವ್ರಿಗೋಸ್ಕರ ಅಂತ ಒಂದು ಶರ್ಟ್ ನಿಜ ಹೇಳತ್ತೀನಿ ರೀ, ಒಂದು ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಅವ್ರು ಒಟ್ಟ ತೊಗೊಂಡಿಲ್ಲ. ಅಂದರೆ ನಾನು ಚಾಯ್ಸ್ ಮಾಡೋದು. ಅಂದರೆ ಏನೇ ಒಂದು ಹೋದ್ರೂ ಶಾಪಿಂಗ್ ಅಂತ ಹೋದ ತಕ್ಷಣ ಅವ್ರಿಗೆ ನಾನೇ ತೊಗೊಂಡಿರ್ತೀನಿ. ಅಂದರೆ ಅವ್ರ ದುಡ್ಡಲ್ಲೇ ಬಟ್ ನಾನೇ ಪರ್ಚೇಸ್ ಮಾಡಿರ್ತೀನಿ. ಶರ್ಟ್ ಆಗಲಿ ಪ್ಯಾಂಟ್ಸ್ ಆಗಲಿ ಏನೇ ಆದ್ರೂ ಅಷ್ಟೇ ನಾನು ಸೆಲೆಕ್ಟ್ ಮಾಡೋದಾಗೆ ಅವ್ರು ತೊಗೊಂಡಿರ್ತಾರೆ. ಅವರು ಅಂದ್ರೆ ನನ್ನ ಮೇಲೆ ಫುಲ್ ನನ್ನ ಚಾಯ್ಸಸ್ ಅವ್ರಿಗೆ ಇಷ್ಟ, ಚೆನ್ನಾಗಿ ಮಾಡ್ತಾಳೆ ಅನ್ನೋದು ಒಂದು ಧೈರ್ಯ ಅಲ್ಲ. ಹಿಂಗಾಗಿ ನನ್ನ ಮಗೆ ಬಿಟ್ಬಿಡ್ತಾರೆ. ಹಿಂಗಾಗಿ ಅವ್ರು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾವು ಅವ್ರಿಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು. ಅವರಿಗೆಲ್ಲ ಇಷ್ಟ ಆಗಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡೋದಾಗಲಿ, ಕೇಕ್ ಕಟ್ ಇಂಥವೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಸುಮ್ಮನೆ ಬರ್ಡೇ ಅಂದ ತಕ್ಷಣ ಹೋಗೋದು, ದೇವ್ರಿಗೆ ಹೋಗಿ ಕಾಲು ಬಿದ್ದು ಮನೆಗೆ ಬರೋದಷ್ಟೇ ಅವ್ರಿಗೆ ಇಷ್ಟ. ನಮಗೂ ಹಾಗೆ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ನಮಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋ ಈ ಜೀವಕ್ಕೆ ಏನೋ ಒಂದು ಸ್ಪೆಷಲಾಗಿ ಬರ್ಡೇ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಹೆಂಗಿದ್ರು ಇವಾಗ ಹಾಗೆ ಹೋಗುವಾಗ ದೇವ್ರಿಗೆ ಹೋಗ್ತೀವಿ. ದೇವ್ರಿಗೆ ಹೋಗಿ ಒಂದು ಮೊದಲು GRT ಒಳಗೆ ಏನೋ ನಾನು ಅಂದ್ಕೊಂಡಿದ್ದು ನನ್ನ ಬಜೆಟ್ ಒಳಗೆ ಸಿಕ್ತಂದ್ರೆ ಅದು ತೊಗೊಂಬಂದು ಪೂಜೆ ಮಾಡಿಸ್ಬೇಕಂತ ಆಸೆ ಐತ್ರಿ. ನೋಡೋಣ ಸಿಗಲಿ ಅಂತ ನನ್ನ ಆಸೆ. ನಾನು ಅನ್ಕೊಂಡಿದ್ದ ಥರನೇ ಅದು ಡಿಸೈನ್ ಸಿಗಲಿ ಅಂತ ಅನ್ಕೊಂಡಿನಿ. ನೋಡಬೇಕು, GRT ಒಳಗೆ ಎಲ್ಲ ಥರ ಡಿಸೈನ್ಸ್ ಇರ್ತಾವೆ. ಸೊ ಇರುತ್ತಂತಲೇ ಅನ್ಕೊತೀನಿ. ನೋಡೋಣ್ರಿ. ಆಯ್ತು, ಇವಾಗ ಹಾಗೆ ನಾನು ಏನು ತೊಗೊತೀನಿ ಏನು ಅಂತ ನಿಮ್ಮ ಜೊತೆ ನಾನು ಹಾಗೆ ವಿಡಿಯೋದಲ್ಲೆಲ್ಲ ತೋರಿಸ್ತಿರ್ತೀನಿ ರೀ. ಬನ್ನಿ GRT ಜ್ಯುವೆಲ್ಲರ್ಸ್ಗೆ ಹೋಗೋಣ, ತೋರಿಸ್ತೀನಿ. ನೋಡ್ರಿ, ನಮ್ಮ ಹೆಣ್ಮಕ್ಳಿಗೆ ಬಂಗಾರ ಅಂಗಡಿ ಒಳಗೆ ಮತ್ತು ಒಂದು ಸೀರೆ ಒಳಗೆ ಒಟ್ಟು ಶಾಪಿಂಗ್ ಮಾಡಕ್ಕೆ ಬಿಡಬಾರ್ದು ಅಂತಾರಲ್ಲ, ಅದು ನಿಜ ನೋಡ್ರಿ. ಅಲ್ಲಿ ಹೋಗಿನಿ ನಂದು ಮೈಂಡೇ ಚೇಂಜ್ ಆಗಿಬಿಡ್ತು. ಏನು ತೊಗೊಳ್ಳಿ ಏನು ಬಿಡಲಿ ಅನ್ನಂಗೆ ಆಗ್ಬಿಡ್ತು ನನಗೆ. ನನ್ನ ಹಬ್ಬಿದೊಂದು ಏನು ಸೆಲೆಕ್ಟ್ ಮಾಡಲಿ ಏನು ಬಿಡಲಿ, ಅವರಿಗೆ ರಿಂಗ್ ತೊಗೊಳ್ಳೆ ನನಗೆ ಏನು ತೊಗೊಳ್ಳೆ ಅಂತ ಬಡ್ದಾಡಕತ್ಬಿಟ್ಟಿನಿ. ಆಮೇಲೆ ನಾನು ಇಯರಿಂಗ್ಸ್ ತೊಗೊಳ್ಳೆ, ಫಿಂಗರ್ ರಿಂಗ್ ತೊಗೊಳ್ಳೆ ಅಂತೇಳಿ ಇಯರಿಂಗ್ಸ್ 3 ಸೆಲೆಕ್ಷನ್ ಮಾಡಿಟ್ಟಿನಿ ರೀ. ಅದನ್ನೊಳಗೆ ಫುಲ್ ಕನ್ಫ್ಯೂಸ್. ಲಾಸ್ಟಿಗೆ ನೋಡ್ರಿ ಫಿಂಗರ್ ರಿಂಗ್ ತೊಗೊಳ್ಳೆ, ಅದು ತೊಗೊಳ್ಳೆ ಅಂತ ಅಷ್ಟು ನಂಗೆ ತಲೆಯಾಗ ಕನ್ಫ್ಯೂಸ್ ಆಗಕತ್ಬಿಡ್ತು. ಯಾಕಂದ್ರೆ ಬಂಗಾರ ಅಂಗಡಿ ಇರೋದ ಹಾಗೆ
ಹೆಣ್ಮಕ್ಳಿಗೆ ಬಂಗಾರದ ಹುಚ್ಚು ಕಮ್ಮಿ ಆಗಂಗಿಲ್ಲ, ತೊಗೋಬೇಕು ಅನ್ಸ್ಬಿಡ್ತೈತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಆ್ಯಂಟಿಕ್ ಸಿಲ್ವರ್ ನೋಡ್ರಿ. ಸೊ ನನಗೆ ಭಾಳ ದಿನ ಆಯಿತು ತೊಗೋಬೇಕು ಅನ್ಸಾಕತ್ತೈತಿ. ಇದು ಸ್ಮಾಲ್ ಸೈಜ್ ಇವೆಲ್ಲ 60,000 52,000 ಹಿಂಗೆಲ್ಲ ಇತ್ತು. ವಿತ್ ಗಾಡ್ ಗ್ರೇಸ್ ನೋಡೋಣ್ರಿ ಮುಂದೆ ಏನಾರು ತೊಗೊಳ್ಳೋ ಅಂತ ನಮ್ಗೆ ಅವಕಾಶ ಸಿಕ್ತಂತಂದ್ರೆ ಆದಷ್ಟು ವೆಂಕಟರಮಣದ ಒಂದು ಸಿಲ್ವರ್ ಆ್ಯಂಟಿಕ್ ಸಿಲ್ವರ್ ಒಂದು ತೊಗೋಬೇಕಂತ ಭಾಳ ಆಸೆ ಐತಿ. ವಿತ್ ಗಾಡ್ ಗ್ರೇಸ್ ಎಲ್ಲ ನಮ್ಮ ಕೊಡಲಿ ತೊಗೊತೀನಿ, ಡೆಫಿನೆಟ್ಲಿ ತೊಗೊತೀನಿ. ಯಾಕಂದ್ರೆ ನನಗೆ ಲೈಫ್ ಈ ಮಟ್ಟಿಗೆ ನನಗೆ ಚಲೋತಾಗ ಐತಿ ಮಾತ್ರ ತಿರುಮಲ ವೆಂಕಟರಮಣ ಅಂತ ಮಾತ್ರ. ಯಾಕಂದ್ರೆ ನಾನು ಏನೇ ಬಿಟ್ಕೊಂಡ್ರು ನನಗೆ ಅಷ್ಟು ನನಗೆ ಸಕ್ಸಸ್ಫುಲ್ ಆಗೈತಿ. ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತಾರೆ ಸರ್. ನಿಮ್ಮ ಹೆಸರು ಸೂಪರ್ ಸರ್ ಹೆಸರು. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಎಲ್ಲನೂ. ಇವತ್ತಿನ ಗೋಲ್ಡ್ ರೇಟ್ ಕೂಡ ಇಲ್ಲಿ ಚಂದ ಡಿಸ್ಪ್ಲೇ ಮಾಡಿದ್ದಾರೆ ನೋಡ್ರಿ, 13,360. ಆಮೇಲೆ ಎಲ್ಲನೂ ನಾವು ಇಷ್ಟಪಟ್ಟಿದ್ದು ನಾವೆಲ್ಲ ತೊಗೊಂಡು ಆಗ್ಲಕ್ಕ ಪಾಪ ಅವ್ರು ಎಷ್ಟು ಚಂದ ಪೂಜೆ ಮಾಡಿ ನಮಗೂ ಕೊಟ್ಟರು. ಅದೂ ಒಂಥರ ಇವ್ರ ಬರ್ಡೇದಕ್ಕೂ ಸಿಕ್ಕಿದಕ್ಕೂ ನಮ್ಗೆ ವೆಂಕಟರಮಣದ ಅಲ್ಲೇ ಮುಂದೆ ಅವ್ರು ಪೂಜೆ ಮಾಡಿ ಕೊಟ್ಟಿದ್ದಕ್ಕೂ ಭಾಳ ಸ್ಪೆಷಲ್ ಅನ್ನಿಸ್ತು. ನೆಕ್ಸ್ಟ್ ಹಾಗೆ ಎಲ್ಲನೂ ಶಾಪಿಂಗ್ ಮಾಡಿ ಎಲ್ಲ ಆದ ಬಳಿಕ ನಾವು ಇಲ್ಲಿ ನೆಕ್ಸ್ಟ್ ಊಟಕ್ಕೆ ಹೋದ್ವಿ ನೋಡ್ರಿ. ದಾಲ್ ಕಿಚಡಿ, ಕ್ಯಾರೆಟ್ ಹಲ್ವಾ, ಆಮೇಲೆ ರೊಟ್ಟಿ ಕರಿ, ಆಮೇಲೆ ಇದ್ರ ಮೊಸರು ವಡ ತೊಗೊಂಡ್ವಿ ನೋಡ್ರಿ. ನಂಗೆ ಭಾಳ ದಿನ ಆಯಿತು ತಿನ್ಬೇಕು ಅನ್ಸತ್ತಿತ್ತು ಕ್ಯಾರೆಟ್ ಹಲ್ವಾ, ಅದಕ್ಕೆ ತಿಂದ್ವಿ. ಅದು ಹೆಂಗಂತಂದರೆ ಸ್ವೀಟ್ ಜಾಸ್ತಿ ತಿಂದೇನೋ ಅನ್ಸಕತ್ ಬಿಡ್ತಾ, ಆದ್ರೂ ಚಲೋ ಟೇಸ್ಟ್ ಆಗತ್ತೆ. ಶಿಸ್ತು ಬಡದೆ ನೋಡ್ರಿ. ಬಾ ಸಾಕಪ್ಪ ಹೋಗಿ ಬರಡ್ನಾಗ ನೋಡ್ರಿ ನಮ್ಮ ಪುಟ್ಟ ಫುಲ್ ನಿದ್ದೆ ಬಂದ್ಬಿಟ್ಟೈತಿ. ಬಾ ನಡಿಪ್ಪ, ಬೇಡ ನೀರು ಆಟಾಡ್ಕೋದು ಕೂಡ್ಬೇಡ ನೀನಲ್ಲಿ. ಹಾಂ ಜೋಶ್ ನೋಡು, ಮನೆಗೆ ಬಂದ ತಕ್ಷಣ ಫುಲ್ ಖುಷಿ ಅವನಿಗೆ. ಹಾಂ ಹೋಗು ಬರ್ತೀನಿ, ಹೋಗು. ಹಂಗೆ ಮನೆಗೆ ತಂದು ಬಳಕ ಸ್ವಲ್ಪ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರ್ಸಕತ್ತೀನಿ ನೋಡ್ರಿ. ಇಲ್ಲಿ ಫೈನಲಾಗಿ ಶಾಪಿಂಗ್ ಮುಗಿಸಿ ಜಸ್ಟ್ ಅದೇ ಬಂದು ಕುಂತೀವಿ. ಫಸ್ಟ್ ನಾನು ನಿಮ್ಗೆ ತೋರಿಸ್ಬೇಕು, ಭಾಳ ನಾನೇ ಎಕ್ಸೈಟ್ಮೆಂಟ್ ಅದೀನಿ ನಿಮ್ಮ ಜೊತೆ ಮೊದಲು ನಾನು ಶೇರ್ ಮಾಡ್ಕೋಬೇಕು ಅಂಥೇಳಿ. ಯಾಕಂದರೆ ನಾನು ಯಾರು ಏನು ಅಂತ ಏನೂ ಗೊತ್ತಿಲ್ಲ. ಈಚ್ ಸಬ್ಸ್ಕ್ರೈಬರ್ಸು ಕೂಡ ನನ್ನ ವಿಡಿಯೋಸ್ ನೋಡ್ತಿರ್ತೀರಿ, ನನಗೆ ಹೊಸ ಸಬ್ಸ್ಕ್ರೈಬರ್ ಕೂಡ ಆಗಿರಿ. ಸೊ ಹಿಂಗಾಗಿ ನನಗೆ ಏನಂದರೆ ಫಸ್ಟ್ ಏನೇ ಒಂದು ತೊಗೊಂಡು ಫಸ್ಟ್ ನಿಮ್ಗೆ ತೋರಿಸ್ಬೇಕು ಅನ್ನೋದೊಂದು ಆಸೆ. ಇದು ಎಕ್ಸ್ಪೋಸ್ ಆಗಲಿ ಒಂಥರ ಶೋ ಕೊಡೋದಾಗಲಿ ಇದು ಯಾವುದೇ ಥರ ಅಲ್ಲೇ ಅಲ್ಲ. ನಾನು ಶೋ ಕೊಡೋದಾಗಿತ್ತು ಎಲ್ಲ ಕೊಟ್ಬಿಡ್ತಿದ್ದೆ ನಾನು. ಬಟ್ ನನ್ನ ಇಷ್ಟಪಡೋರಿಗೋಸ್ಕರ, ನನ್ನ ವಿಡಿಯೋಸ್ ಲೈಕ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ಆಗಲಿ, ನನ್ನನ್ನು ಇಷ್ಟಪಡೋರಾಗಲಿ, ಆಮೇಲೆ ನನ್ನ ಫ್ಯಾಮಿಲಿ ಇಷ್ಟಪಡೋರು ಆಗಲಿ, ಅಂಥವ್ರಿಗೋಸ್ಕರ ನಾನು ಮೊದಲು ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಇವತ್ತು JT ಜ್ಯುವೆಲ್ಲರ್ಸ್ಗೆ ಹೋಗಿದ್ವಿ. ನನ್ನ ಹಬ್ಬಿಗೆ ನನ್ನ ಭಾಳ ದಿನ ಆಯಿತು ಆಸೆ ಇತ್ತು ನನಗೆ ಒಂದು ಗೋಲ್ಡ್ ಗಿಫ್ಟ್ ಕೊಡ್ಬೇಕಂಥೇಳಿ. ಮೊದಲೆಲ್ಲ ನಾನು ಕ್ಯಾಶು ಅದು ಇದು ಅನ್ಕೋ ವಾಚ್ ಒಳಗೆ ಬ್ರ್ಯಾಂಡೆಡ್ ಅದು ಇದು ಅಂಥೇಳಿ ನಾನು ಇನ್ವೆಸ್ಟ್ ಮಾಡಿ ಕೊಡ್ತಿದ್ದೆ ನಾನು. ಬಟ್ ಗೋಲ್ಡ್ ಐಟಮ್ಸ್ ಒಳಗೆ ನಮ್ಗೆ ಕೊಟ್ಟಿದ್ದೆ ಅಂದರೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಇತ್ತು ನಮ್ಮದು ಮ್ಯಾರೇಜ್. ಫಸ್ಟ್ ಇಯರ್ ಆ್ಯನಿವರ್ಸರಿ ಒಳಗೆ ನಾನು ಎಷ್ಟು 14 ಗ್ರಾಮ್ಸ್ದು ನಾನು ಅವರಿಗೆ ಚೈನಾ ಮಾಡಿಸ್ಕೊಟ್ಟಿದ್ದೆ. ನನ್ನ ಕೊಳ್ಳಲ್ಲಿ ಲಾಕೆಟ್ ಪ್ಲಸ್ ಚೈನಾ ಅದು ಕೊಡಿಸಿದ್ದೆ ನಾನು. ಅದು ಅಂದರೆ ಬಟ್ ಅರ್ಧ ಅಮೌಂಟ್ ಅವ್ರದ್ದೇ ಇತ್ತು. ಹಿಂಗಾಗಿ ನಂದು ಅದು ಅಷ್ಟು ಅನಿಸ್ಲಿಲ್ಲ ನನಗೆ. ಯಾಕಂದ್ರೆ ಫುಲ್ ಅರ್ಧ ಅಮೌಂಟ್ ಅವರೇ ಹಾಕಿಬಿಟ್ಟಿದ್ರು. ಬಟ್ ನನಗೆ ಹೆಂಗಂತಂದರೆ ನನ್ನ ಅಮೌಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಅಮೌಂಟ್ನ ಸೇವಿಂಗ್ ಮಾಡಿ 1 ಇಯರ್ ಫುಲ್ ಇಟ್ಕೊಂಡಿದ್ದೆ ನಾನು. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು, ಏನೇನೋ ತಿನ್ನಬೇಕು, ಔಟ್ಸೈಡ್ ಶಾಪಿಂಗ್ ಹೋಗಬೇಕು, ಟ್ರಿಪ್ ಹೋಗಬೇಕು ಅಂದ್ಕೊಂಡು ಏನೇನೋ ಪ್ಲ್ಯಾನ್ ಇರುತ್ತಲ್ಲ, ಅದೆಲ್ಲನೂ ನಾನು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಿ ಅಮೌಂಟ್ ನಾನು ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೆ ರೀ. ಸೊ ಆ ಅಮೌಂಟ್ ಸೇವಿಂಗ್ ಒಳಗೆ ನನ್ನ ಹಬ್ಬಿಗೆ ನಾನು ತೊಗೋಬೇಕು. ಅವ್ರಿಗೋಸ್ಕರ ಅಂತ ಅವ್ರು ಏನೂ ತೊಗೊಳಲ್ರಿ. ನನಗೆ ಭಾಳ ನನಗೆ ಗೋಲ್ಡ್ ಜ್ಯುವೆಲ್ಲರಿ ಅದು ಇದು ಅಂತ ಯಾವಾಗಲೂ ನಾನು ತೊಗೊತಿರ್ತೀನಿ. ಬಟ್ ಅವರು ಪಾಪ ಅವ್ರಿಗೋಸ್ಕರ ಶಾಪಿಂಗ್ ಮಾಡೋಂಗಿಲ್ಲ. ಒಂಥರ ಹೇಳಿಲ್ಲ, ಒಂಥರ ಸ್ಯಾಕ್ರಿಫೈಸ್ ಜೀವಿ ಅದ. ಭಾಳ ಸ್ಯಾಕ್ರಿಫೈಸ್ ಮಾಡ್ತಾರೆ ನಂದು ಪುಟ್ಟನಿಗೋಸ್ಕರ. ಏನೇ ಒಂದು ತೊಗೊಳ್ತಾರೆ, ಮೊದಲು ನೀವು ತೊಗೋರಿ, ಪುಟ್ಟಾಗಿ ತೊಗೋ, ಮೊದಲು ನೀನು ತೊಗೋ ಅಂತ ಹಿಂಗೆ ಅಂತಿರ್ತಾರೆ ಅವ್ರು. JT ಜ್ಯುವೆಲ್ಲರ್ಸ್ನ ಹೋಗಿ ಏನೇನು ಪರ್ಚೇಸ್ ಮಾಡಿದೆ, ನಾನು ಏನೇನು ತೊಗೊಂಡೇನೋ ಫಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರೀ. ಇದು ನನಗೆ ಭಾಳ ದಿನದಿಂದ ಆಸೆ ಆಯಿತು ನಾವು ಅವ್ರಿಗೆ ತೊಗೋಬೇಕಂತಂದ್ರೆ. ನಾನು ಇದನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಮೊದಲು ಹೇಳ್ತೀನಿ ಕೇಳ್ರಿ. ಇದು ಹೆಂಗಂತಂದರೆ ಪುಟ್ಟಾಗೂ ಆಗಬೇಕು ಪ್ಲಸ್ ನನ್ನ ಹಬ್ಬಿಗೂ ಆಗಬೇಕಿದು. ಅಂದರೆ ನಾಳೆ ನಮ್ಮ ಪುಟ್ಟ ದೊಡ್ಡವಾದಂಗೆ ಅವನು ಅದು ಬಳಸೋಂಗಿರ್ಬೇಕಂಥೇಳಿ ನಾನು ಭಾಳ ಇಷ್ಟಪಟ್ಟು ಅವರಿಗೆ ಇದು ತೊಗೊಂಡೆ. ನಾನು ಕಾಣತೈತೆ ಅಂತ ಅನ್ಕೊತೀನಿ. ಗೋಲ್ಡ್ ಬ್ರಾಸ್ಲೆಟ್ ತೊಗೊಂಡಿನಿ ನೋಡ್ರಿ ನಾನು ಅವರಿಗೆ. ಈ ಬ್ರಾಸ್ಲೆಟ್ ನನಗೆ ಭಾಳ ಇಷ್ಟ ಆಯಿತು. ಈ ಡಿಸೈನ್ ನಾನು ಎಷ್ಟು ಇಷ್ಟಪಟ್ಟೆ ಅಂದರೆ ಭಾಳ ಇಷ್ಟಪಟ್ಟೆ ರೀ. ಡಿಸೈನ್ ಸಖತ್ ಚಲೋ ಅನಿಸ್ತು ನನಗೆ. ಅದಕ್ಕೆ ಈ ಡಿಸೈನ್ ತೊಗೊಂಡೆ ನಾನು.
ತುಂಬಾ ಚಲೋ ಐತಿ. ಅಂದರೆ ಈ ಡಿಸೈನ್ ಹೆಂಗಂತಂದ್ರೆ ನೋಡೋಕೆ ಸಿಂಪಲಾಗಿ ಕಂಡ್ರು ಅವು ಒಂದೊಂದು ದಪ್ಪ ಇರ್ತಾವೆ, ಫುಲ್ ಅಗ್ದಿ ನಡಬರ್ಕೆಲ್ಲ ಗ್ಯಾಪ್ ಬಿಟ್ಬಿಟ್ಟು ಫುಲ್ ದಪ್ಪ ಇರ್ತಾವಲ್ಲ, ಅದ್ರೊಳಗೆ ಟಂಗ್ ಭಾಳ ಇರ್ತೈತಿ. ಆಮೇಲೆ ಅದು ನೋಡೋಕೆ ದಪ್ಪು ಅನಿಸ್ತಾವೆ, ಬಟ್ ವೇಟ್ ಅಷ್ಟು ಇರಂಗಿಲ್ಲ ಮತ್ತು ಲಾಂಗ್ ಲಾಸ್ಟಿಂಗು ಬರಂಗಿಲ್ಲ, ಕಟ್ ಆಗ್ತಿರ್ತೈತಿ. ಆಮೇಲೆ ಮತ್ತು ಡೈಲಿ ವೇರ್ಗೆಲ್ಲ ಅವೆಲ್ಲ ಸೇಫ್ ಅಲ್ಲ, ಯಾವುದೇ ಥರ ಗ್ಯಾಪ್ ಇಲ್ಲ. ಇದು ಆ್ಯಕ್ಚುಲಿ ನಾನು ಅವರಿಗೆ ಚೈನಾ ಮಾಡಿಸಿದ್ನೆಲ್ಲ ಕೊಳ್ಳಾಗ ಅದು ಆದ್ರೂ ಸೇಮ್ ಇದೇ ಥರ ಡಿಸೈನ್ ಐತಿ. ನಂದು ಮಂಗಲಸೂತ್ರ ಆದರೂ ಇದೇ ಡಿಸೈನ್ ಐತಿ, ಆಮೇಲೆ ಲಾಂಗ್ ಮಂಗಲಸೂತ್ರ ಆದ್ರೂ ಇದೇ ಥರನೇ ಡಿಸೈನ್ ಐತಿ. ಅಂದರೆ ಕಟ್ ಆಗಂಗಿಲ್ಲ, ಜಾಸ್ತಿ ದಿನ ಬರ್ತೈತಿ, ಯಾವುದೇ ಥರ ಕಟ್ ಆಗಂಗಿಲ್ಲ. ಈಗ ಏನೋಪ್ಪ ಹಿಂಗೆ ಕೂಸಿ ಹಿಡ್ದು ಹಿಂಗೆ ಎಳೆಯೋಕ್ಕಾಗಲಿ, ಹಿಂಗೆ ಏನೇನೋ ಪುಟ ಮಾಡ್ತಿರ್ತಾರೆ, ಹಂಗೆ ಏನಾದರೂ ಕಿತ್ತಂಗಿಲ್ಲ. ಅಂದರೆ ಈ ಥರ ಡಿಸೈನ್ ಚಲೋ ಬರ್ತೈತಿ. ಅದಕ್ಕೆ ನಾನು ಭಾಳ ಇಷ್ಟಪಟ್ಟು ಈ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದೆ. ನಿಮ್ಗೆ ಕಾಣತೈತೆ ಅನ್ಕೊತೀನಿ ನೋಡ್ರಿ, ಚಂದ ಐತಿ. ಇದು ಅವ್ರ ಕೈಗೆ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತು. ನನಗೆ ಭಾಳ ನೋಡಿದೆ, ಯಾವ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇನ್ನೂ ತೋರಿಸಿ ಅಂಥೇಳಿ ಎಲ್ಲ ತೋರಿಸಿದ ಆದ್ಬಳಕ್ಕೆ ಲಾಸ್ಟಿಗೆ ಇದು ನನಗೆ ಸಿಕ್ತು, ಭಾಳ ಇಷ್ಟ ಆಯಿತು. ಇದು ಬಂದುಬಿಟ್ಟು 14 ಗ್ರಾಮ್ಸ್ ಐತಿ, ಅಂದರೆ 1 ತೊಲಿ ಮ್ಯಾಗ 4 ಗ್ರಾಮ್ ಐತಿ. ಸೊ ಇದು ತೊಗೊಂಡೆ ನಾನು ಭಾಳ ದಿನ ಆಯಿತು ನಾನು ಫಿಂಗರಿಂಗ್ ತೊಗೋಬೇಕು ಅನ್ಕೊಳತ್ತಿದ್ದೆ. ಆಲ್ರೆಡಿ ನನ್ನ ಹತ್ರ ಅದಾವು ಎಷ್ಟು 4 ಫಿಂಗರಿಂಗ್ಸ್ ಅದಾವು. ಬಟ್ ಅದ್ರೊಳಗೆ ನನಗೆ ಸ್ವಲ್ಪ ಇವಾಗ ನನ್ನ ನೆಕ್ಲೆಸ್, ನನ್ನ ಹತ್ರ ನೆಕ್ಲೆಸ್ ಐತಿ ಲಕ್ಷ್ಮಿ ಡಿಸೈನ್ ಇರೋದು ಒಳಗೆಲ್ಲ ಆ ಥರ. ಸೊ ನನಗೆ ಅದೇ ರಿಲೇಟೆಡ್ ಅದೇ ಡಿಸೈನ್ ಇರೋ ನನಗೆ ಫಿಂಗರಿಂಗ್ ಬೇಕಾಗಿತ್ತು. ಇವೆಲ್ಲ ನಾರ್ಮಲ್ ಸ್ಟೋನ್ಸ್ ಅದು ಇದು ಅನ್ಕೊಂಡು ಫ್ಯಾನ್ಸಿ ನನ್ನ ಹತ್ರ ಇತ್ತು. ಬಟ್ ನನಗೆ ಟ್ರೆಡಿಷ್ನಲ್ ವೇರ್ ಟೈಪ್ ಸಾರಿ ಮೇಲೆ ಮತ್ತು ಡ್ರೆಸ್ ಮೇಲೆ ಈ ಥರ ಕಾಣುವಂಗೆ, ಸ್ಪೆಷಲಿ ಸಾರಿ ಮೇಲೆ ನೆಕ್ಲೆಸ್ ಹಾಕೊಂತೀವಲ್ಲ ಅದಕ್ಕೆ ಮ್ಯಾಚ್ ಆಗೋಂಗೆ, ನನ್ನ ಬ್ಯಾಂಗಲ್ಸ್ಗೂ ಮ್ಯಾಚ್ ಆಗೋ ಥರ ನಾನು ತೊಗೋಬೇಕಂಥೇಳಿ ನಾನು ಫಿಂಗರಿಂಗ್ ತೊಗೊಂಡೆ. ಅದೇ ಸೇಮ್ ಟು ಸೇಮ್ ಲಕ್ಷ್ಮಿ ಫೇಸ್ ಇರೋ ಅಂತ ನನಗೆ ಇದು ಸಿಕ್ತು. ಡಿಸೈನ್ ಭಾಳ ಚಂದ ಐತ್ರಿ. ಒಂದ್ಸಲ ವೇರ್ ಮಾಡಿ ತೋರಿಸಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹಾಂ ನೋಡ್ರಿ, ಫುಲ್ ಅದು ಫೇಸ್ ಕಾಣತೈತೆ ಅಂತ ಅನ್ಕೊಂತೀನಿ ನಾನು. ಫುಲ್ ದಪ್ಪ ಐತಿ, ಕ್ವಾಲಿಟಿ ಅಂದರೆ ಫುಲ್ ಪಿಂಡ್ ಐತಿ, ಚಲೋ ಅದು. ಫುಲ್ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಾರಂದ್ರೆ ಲಕ್ಷ್ಮಿ ಫೇಸ್ ಇಟ್ಕೊಂಡು ಸೈಡಿಗೆ ಹಿಂಗೆ ಕಮಲ ಇಟ್ಕೊಂಡು ಆ ಪಾದಗಳು ನೋಡೋಕೆ ಇಷ್ಟೇ ಅನಿಸ್ತೈತಿ. ಬಟ್ ಒಳಗೆ ಎಷ್ಟು ನೀಟ್ ಫಿನಿಶ್ ಕೊಟ್ಟಾರಂದ್ರೆ ಫಿನಿಶಿಂಗ್ ಮಾತ್ರ ಮಸ್ತ್ ಬಂದೈತಿ. ಅದಕ್ಕೆ ನನಗಿದು ಭಾಳ ಇಷ್ಟ ಆಗಿದ್ದು ಅಂತ ತೊಗೊಂಡೆ ನಾನು. ಭಾಳ ದಿನ ಆಸೆ ಇತ್ತು ತೊಗೋಬೇಕಂಥೇಳಿ. ಏನೋ ಕಾಲ ಈಗ ಕೂಡ ಬಂತು. ಈ ಲಕ್ಷ್ಮಿದು ಯಾಕೆ ತೊಗೊಂಡೆ ಅಂತಂದರೆ, ನಾನು ಈಗ ವರಮಹಾಲಕ್ಷ್ಮಿ ಹಬ್ಬ ಬರತ್ತೈತಲ್ಲ ಇನ್ನೇನು ಸ್ವಲ್ಪ ದಿನದಾಗ. ಸೊ ಅದಕ್ಕೆ ಹೆಂಗೆ ನಾ ಶ್ರಾವಣ ಮಾಸ ಮತ್ತೆ ಬಿಡ್ಲಾರ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀನಿ. ಸೊ ಲಕ್ಷ್ಮೀ ಪೂಜೆ ಸಂಬಂಧ ನಾನು ನಿಜ ಹೇಳ್ತೀನಿ, ನನ್ನ ಲೈಫ್ನ ಲಕ್ಷ್ಮೀ ಪೂಜೆ ಮಾಡ್ದಂಗೆ ಹಿಡಿದು ನನಗೆ ಭಾಳ ಬ್ಲೆಸ್ಸಿಂಗ್ಸೇ ಸಿಕ್ಕೈತಿ ತಾಯಿದಿಂದ. ಮದುವೆಗಿಂತ ಬಿಫೋರ್ ಆಗಲಿ, ಮದುವೆ ಆದ ಬೆಳಕಾಗಲಿ. ಸೊ ಅದ್ರ ಸಂಬಂಧ ನನಗೆ ಸ್ವಲ್ಪ ಲಕ್ಷ್ಮಿ ಆಯಿತು ಮತ್ತು ತಿರುಪತಿ ವೆಂಕಟರಮಣ ಆಯಿತು. ನನಗೆ ಏನೋ ಒಂಥರ ದೇವ್ರಿಂದ ನಂಗೆ ಒಳ್ಳೇದಾಗೈತಿ. ಸೊ ಅದ್ರ ಸಂಬಂಧ ತೊಗೊಂಡೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವಲ್ಪ ಇದು ದೇವರಿಗೆ ಫಸ್ಟ್ ಇಟ್ಟು ನಾನು ಆಮೇಲೆ ವೇರ್ ಮಾಡಬೇಕು. ಜಸ್ಟ್ ನಾನು ಹಾಕಿ ತೋರಿಸಿದೆ ಅಷ್ಟೇ, ಹಂಗದು ನಾನು ಇನ್ನೂ ಹಾಕೊಂಡಿಲ್ಲ, ಹೊರಗಡೆ ಹೋಗಿಲ್ಲ, ಜಸ್ಟ್ ಅಂದಿನ ಅಷ್ಟೇ. ಸೊ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಫಸ್ಟ್ ದೇವ್ರಿಗೆ ಉಡಿಸಿ ಆಮೇಲೆ ನಾನು ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಇಷ್ಟೇ ನೋಡ್ರಿ, ಇವೆರಡೇ ತಂದಿದ್ದು. ಎರಡೇ ಅಂತಂದ್ರೂ ಜಾಸ್ತಿ ಇದೆ. ಇದು ಎಷ್ಟು ಮಾಸಿ ಐತಪ್ಪ ಅಂತಂದ್ರೆ 3.5 ಗ್ರಾಮ್ ಐತಿ. 3 ಮಾಸಿ ಐತಿ. 3 ಮಾಸಿ ಮ್ಯಾಗ 5 ಗುಂಜೆ ಏನೋ ಅಂತಿರಲ್ಲ ಹಂಗೆ, ಅಷ್ಟು 3.5 ಐತಿದು. ಸೊ ಫೈನಲಿ ಇಷ್ಟು ನಮ್ದು ಬರ್ಡೇದು ಶಾಪಿಂಗ್ ಎಲ್ಲ ಮುಗೀತು. ನನ್ನ ಹಬ್ಬಿಗೆ ನಾನು ಇದೆಲ್ಲ ಆದ ತಕ್ಷಣ ನಾನು ಬರುವಾಗ ನಾನು ಒಂದು ಮಾತು ಕೇಳಿದೆ, ರೀ ನಿಮ್ಗೆ ಇಷ್ಟ ಆಯ್ತಾ ಬ್ರಾಸ್ಲೆಟು ಅಂತ. ನಾನು ಜಾಸ್ತಿ ಒತ್ತಿ ಕೇಳತ್ತೆ. ಅದಕ್ಕೆ ನಾನು ಹಬ್ಬಿ ಅಂದ್ರೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ, ನೀನು ಗೊತ್ತಿತ್ತಲ್ಲ, ಯೂಶ್ವಲಿ ನಾವು ಗಂಡ್ಸು ಮಕ್ಳು ನಾವೆಲ್ಲ ಗೋಲ್ಡ್ ಗಿಲ್ಡೆಲ್ಲ ಇಷ್ಟಪಡಲ್ಲ, ಅದು ನಿಮ್ಮ ಹೆಣ್ಮಕ್ಳಿಗೆ ಇರ್ತೈತಿ ಅಂತಂದ್ರು. ಫೈನಲಿ ನನಗೆ ಭಾಳ ದಿನ ಆಯಿತು. ಆ್ಯಕ್ಚುಲಿ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ನಮ್ಮ ತೊಗೋಬೇಕು ಅನ್ಕೊಳ್ಳೋದಿದ್ದೆ. ಫಸ್ಟ್ ಆ್ಯನಿವರ್ಸರಿ ಅವ್ರು ಚೈನಾ ಮಾಡಿಸಿದ್ರೆ ನಾನು ಶಾರ್ಟ್ ತಾಳಿ ಮಾಡಿಕೊಂಡೆ. ಸೊ ಅವಾಗ ಟೈಮ್ ಕೂಡ ಬಂದಿರಲಿಲ್ಲ. ಸೆಕೆಂಡ್ ಆ್ಯನಿವರ್ಸರಿ ಮಾಡ್ಬೇಕಂತಂದು ಅವಾಗೂ ಡ್ಯೂ ಟು ಫೈನಾನ್ಷಿಯಲ್ ಇಶ್ಯೂಸ್ ಅವಾಗೂ ಆಗಲಿಲ್ಲ. ಬಟ್ ನಾವು ಅದು ಅಮೌಂಟನ್ನೆಲ್ಲನೂ ಸೇವಿಂಗ್ ಮಾಡಿ ಫೈನಲಿ ನನಗಿಷ್ಟ, ನನ್ನ ಹಬ್ಬಿಗೆ ಅದು ಏನದು ಇಷ್ಟ ಆಗೈತಿಲ್ಲ ಅಂತಲ್ಲ, ಬಟ್ ಗಂಡ್ಸು ಮಕ್ಳಿಗೆ ಎಷ್ಟೇ ಇದ್ರೂ ಅದು ಅಯ್ಯೋ ಯಾಕೆ ಇಷ್ಟ ಅಮೌಂಟ್ ಹಾಕಬೇಕಿತ್ತು ಹಂಗೆ ಅನ್ಕೊತಿರ್ತಾರೆ. ಬಟ್ ಫೈನಲಿ ನನ್ನ ಇಷ್ಟದ ಹಾಗೆ ನನ್ನ ಹಬ್ಬಿಗೆ ನಾನು ಫೈನಲಿ ಬ್ರಾಸ್ಲೆಟ್ ಕೊಡಿಸ್ದೆ ನೋಡ್ರಿ. ನಾನು ಹೇಳೋದು ಇಷ್ಟೇ ನೋಡ್ರಿ, ನಿಮ್ಮ ಹತ್ರ ಏನೋ ಒಂದು ಅಮೌಂಟ್ ಐತಿಪ್ಪ ಅಂತ ಅದು 50 ರೂಪಾಯಿನೇ ಇರಲಿ, 500-5,000 ರೂಪಾಯಿ ಬೇಕಂತೇನಿಲ್ಲ, ನಿಮ್ಮ ಹತ್ರ ಒಂದು 50 ರೂಪಾಯಿ ಐತೆ ಅಂದ್ರೂ ಅಮೌಂಟ್ ಅದನ್ನು ನೀವು ಸೇವಿಂಗ್ ಮಾಡ್ಕೊತ ಬರ್ರಿ. ನೀವು ಅದೇ ಅಮೌಂಟ್ ನಾಳೆ ಈ ಲೆವೆಲಿಗೆ ನಿಮ್ಗೆ ಏನೋ ಒಂದು ಗೋಲ್ಡ್ ತೊಗೊಳಕ್ಕೆ ಮಾತ್ರ ಭಾಳ ಒಳ್ಳೆ ಬೆನಿಫಿಟ್ ಆಗ್ಬಿಡ್ತೈತಿ. ಅದಕ್ಕಿಂತ ಬೆಸ್ಟ್ ಯಾವುದೂ ಅಲ್ಲ. ನಿಜ ಹೇಳತ್ತೀನಿ, ಇವತ್ತು ನಮ್ಗೆ ಅದೇ ಅನ್ನಿಸ್ಬಿಡ್ತು. ನನಗೆ ಗೊತ್ತಿಲ್ಲ, ನಾನು ದೊಡ್ಡ ಕೋಟ್ಯಾಧೀಶ್ವರಲ್ಲ, ಐ ಆಮ್ ನಾಟ್ ಕೇಮ್ ಫ್ರಮ್ ರಿಚ್ ಬ್ಯಾಕ್ಗ್ರೌಂಡ್ ಆಗಲಿ, ನಾ ಎಷ್ಟಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಈಚ್ 1 ರೂಪಾಯಿದು ವ್ಯಾಲ್ಯೂ ನನಗೆ ಗೊತ್ತು. ಸೊ ಹಿಂಗೆ
ಹೀಗಾಗಿ ನನಗೆ ಯಾವಾಗಲೂ ಅಷ್ಟೇ ಏನೇ ಒಂದು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೂ ನಾನು ಆದಷ್ಟು ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ. ಬಿಫೋರ್ ಮ್ಯಾರೇಜ್ ಅದೂ ಅಷ್ಟೇ ನನ್ನ ಹತ್ರ ಏನಿಲ್ಲ ಅಂದ್ರೆ 7 ಪೇರ್ಸ್ ಇಯರಿಂಗ್ಸ್ ಇದ್ದು, ಇವಾಗ ಹಂಗೆ ಮಾಡ್ಕೊಂಡು ಇವಾಗೂ ಮಾಡ್ಕೊಂಡಿನಿ. ನನಗೇನು ನನ್ನ ಹತ್ರ ಏನಾದ್ರು ದುಡ್ಡಿತ್ತು ನಾನು ಆದಷ್ಟು ನಾನು ಗೋಲ್ಡ್ ಇನ್ವೆಸ್ಟ್ ಮಾಡೋಕ್ಕೆ ನಾನು ನೋಡ್ತಿರ್ತೀನಿ, ನಾನು ಗೋಲ್ಡ್ ತೊಗೊಳಕ್ಕೆ ನೋಡ್ತಿರ್ತೀನಿ. ಯಾಕಂದ್ರೆ ಈಗಿನ ಗೋಲ್ಡ್ ರೇಟ್ ನೋಡಿದ್ರೆ ಯಪ್ಪ ಅನ್ಸ್ಬಿಡ್ತೈತಿ. ಹಂಗಂತ ರೇಟ್ ಹೆಚ್ಚಿಗಂತ ಬಿಡಂಗಿಲ್ಲ ನಾನು, ಹಂಗೆ ತೊಗೊಂತ ಇರ್ತೀನಿ. ಯಾಕೆ ಮುಂದೆ ಇನ್ನೂ ಹೆಚ್ಚಿಗೆ ಹಾಕೊಂತಿರ್ತೈತಿ. ನಾವು ಎಷ್ಟು ಗೋಲ್ಡ್ ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ನಮ್ಮ ಹತ್ರನೂ ಸೇವಿಂಗ್ ಅಂತೂ ಆಗೇ ಆಗತ್ತೆ. ಆಮೇಲೆ ಪ್ಲಸ್ ಕೇಕ್ ಅದು ಇದು ಅನ್ಕೊಂಡು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ಅನ್ಕೊಳ್ತಾ ಡೆಕೋರೇಷನ್ ನನಗೆ ಮಾಡೋಕೆ ನಂಗೆ ಪುಟ್ಟ ಬಿಡಲಿಲ್ಲ. ಇದಟ್ರೆ ಹೆಂಗೋ ಇದಾದ, ಬಟ್ ಅದೇ ಡೆಕೋರೇಷನ್ ನನ್ನ ಹಬ್ಬಿಗೆ ಫುಲ್ ಇಷ್ಟ ಆಗಿಬಿಡುತ್ತೆ. ಬಟ್ ನನಗೆ ಓಕೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಡೆಕೋರೇಷನ್ ನನಗೆ ಮಾಡೋಕೆ ನಮ್ಮ ಪುಟ್ಟ ಬಿಡಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ನಾನು ಕೇಕ್ ತರಬೇಕು ಅದು ಇದು ಏನೇನೋ ನನ್ನ ಬರ್ಡೇಗೆ ಇಷ್ಟೆಲ್ಲ ಮಾಡ್ಯಾರ. ನಾನು ಅಂದ್ಕೊಂಡೆ ನಮ್ಮ ಮನೆ ಹೆಂಗಂದ್ರೆ ಒಟ್ಟು ಸ್ವೀಟ್ ತಿನ್ನಂಗಿಲ್ಲ, ಏನೇ ತಿನ್ನೋ ಒಂದು ಸ್ವಲ್ಪ ನಾನಿಲ್ಲ. ಈಗಂದ್ರೂ ಕಂಪ್ಲೀಟ್ಲಿ ಸ್ವೀಟ್ ಬಿಟ್ಬಿಟ್ಟಿವಿ ಇಬ್ಬರು. ಯಾಕಂತಂದ್ರೆ ನಮ್ಗೆ ಶುಗರ್ ಬಂದೈತಿ ಅಂತಲ್ಲ, ನಮ್ಗೆ ಶುಗರು ಬಂದಿಲ್ಲ ಏನಿಲ್ಲ, ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗಾಕತ್ತಿದ್ದು. ನನಗೆ ಶುಗರ್ ಜಾಸ್ತಿ ತಿಂತಿದ್ದೆ ನಾನು, ಅಂದ್ರೆ ಹೆವಿ ತಿಂತಿದ್ದೆ. ಚಹಾ ಕುಡಿಯೋದು ಹಿಡ್ಕೊಂಡು ಶುಗರ್ ಹಿಡ್ಕೊಂಡು ಜಾಸ್ತಿ ಸ್ವೀಟ್ ತಿಂತಿದ್ದೆ ನಾನು. ಸೊ ಅದು ನನ್ನ ಬಾಡಿ ಒಳಗೆ ಭಾಳ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನನಗೆ ಹೆವಿ ಪಿಂಪಲ್ ಆ್ಯಕ್ನಿ ಇಶ್ಯೂಸ್ ಜಾಸ್ತಿ ಆಗಾಕತ್ಬಿಡ್ತು. ಅದ್ರ ಸಂಬಂಧ ಬೇಡ ಡಾಕ್ಟರ್ ನಂಗೆ ಸ್ಟ್ರಿಕ್ಟ್ಲಿ ಹೇಳಿಬಿಟ್ಟಿದ್ದಕ್ಕೆ ನಾನು ಬೇಡ ಬಂತ ಶುಗರ್ ಫುಲ್ ಕಟ್ ಮಾಡಿಬಿಟ್ಟೆ. ಬಟ್ ಮೊದಲಾದ್ರೂ ಅಷ್ಟೇ ನಾನು ಹಬ್ಬಿ ಮೊದಲಿಂದ ಅವ್ರು ಸ್ವೀಟ್ ಫುಲ್ ದೂರದರವರು, ನಾನೇ ಒಂದು ಸ್ವಲ್ಪ ತಿಂತಿದ್ದೆ. ಹೀಗಾಗಿ ಕೇಕಾಗಿ ಲಾಸ್ಟ್ ಟೈಮ್ ನಾನು ಬಡೆ ತಂದಿದ್ದು ಕೇಕ್ ನಾವು ಬೇರೆಯವ್ರಿಗೆ ಕೊಟ್ಬಿಟ್ವಿ. ನಾವು ಅಷ್ಟೇ ಒಂದು ಸ್ವಲ್ಪ ಕಟ್ ಮಾಡಿ ಬಾಯಿ ಇಟ್ಕೊಂಡು ಆಯ್ತು ಕೊಟ್ಬಿಟ್ಟಿದ್ವಿ. ಹೀಗಾಗಿ ನಾವು ತಿನ್ನೋಕ್ಕಾಗಿರಲಿಲ್ಲ. ಅದಕ್ಕೆ ಬೇಡ ಅಂತ ಬ್ರೌನಿ ತರಿಸಿ ಬ್ರೌನಿನೇ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ನನ್ನ ಕೇಕ್ ಮಗು ಅಷ್ಟು ನನಗೆ ಇದಿರಲಿಲ್ಲ, ಯಾಕೆ ಸ್ವೀಟೆಲ್ಲ ಅಷ್ಟು ತಿನ್ನಲ್ಲ ಅಂತ ಅಷ್ಟೇ ಎಟ್ಟರ್ ಮುಗಿಸ್ಬಿಟ್ಟಿದ್ವಿ. ಬಟ್ ನನಗೆ ಡ್ರೆಸ್ ಕೊಟ್ಟಿನ ಅನ್ನೋದು ಬಿಟ್ಟರೆ ನನಗೇನು ಕೊಡ್ಸೋಕ್ಕಾಗಿಲ್ಲಲ್ಲ ಅನ್ನೋದು ಒಂದು ಗಿಲ್ಟ್ ಇತ್ತಲ್ಲ. ಅದಕ್ಕೆ ಹೆಂಗಿದ್ರೆ ಅಮೌಂಟ್ ಸೇವ್ ಮಾಡಿದೆ ನಾನು ಈ ಮುಖಾಂತರ. ನನ್ನ ಒಂದು ಪ್ರೀತಿ ನಾನು ಈ ಥರ ಗೋಲ್ಡ್ ತೊಗೊಂಡು ಅವ್ರಿಗೆ ಒಂದು ಎಕ್ಸ್ಪ್ರೆಸ್ ಮಾಡಿದೆ. ಗಂಡಂದರೆ ನಮ್ಗೆ ಸರ್ಪ್ರೈಸ್ ಕೊಡಬೇಕಂತೇನಿಲ್ಲ, ಗಂಡಂದ್ರೆ ನಮಗೆ ಗಿಫ್ಟ್ ಕೊಡಬೇಕಂತೇನಿಲ್ಲ, ನಾವು ಅವ್ರಿಗೆ ಕೊಡಬೇಕು, ಅವರು ನಮ್ಗೆ ಕೊಡ್ತಾರಂದ್ರೆ ನಾವು ಅವ್ರ ಬರ್ಡೇ ಸರ್ಪ್ರೈಸ್ ಮಾಡಬೇಕು. ನಾವು ಅವ್ರ ಬರ್ಡೇನ ಇನ್ನಷ್ಟು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು. ಅವು ಯಾಕಂದರೆ ಡ್ಯೂಟಿ ಅದು ಇದು ಅಂತ ಫ್ಯಾಮ್ಲಿ ಅವು ಇರ್ತಾವಲ್ಲ, ನೂರೆಂಟೆಲ್ಲ ಟೆನ್ಷನ್ ಫುಲ್ ಅವ್ರ ತಲೆ ಮ್ಯಾಗ ಅವ್ರು ಪಾರ್ ಹಾಕೊಂಡ್ಬಿಟ್ಟಿರ್ತಾರೆ. ನಾವು ಅಂತೂ ಹೆಂಗೋ ಒದರಾಡಿ ನಮ್ಮ ದುಃಖಗಳನ್ನ ಹೊರಗೆ ಹಾಕೊಂಡ್ಬಿಡ್ತೀವಿ. ಬಟ್ ಗಂಡ್ಸ್ ಮಕ್ಳು ಹಂಗಿರಲ್ಲ. ಅದಕ್ಕೆ ಅವರು ಬರ್ಡೇ ಅಂತ ಬಂದಾಗಲಿ, ಅವ್ರದ್ದೊಂದು ಸ್ಪೆಷಲ್ ಡೇ ಅಂತ ಬಂದಾಗಲಿ ನಾವು ಈ ಥರ ಹಿಂಗೆ ಮಾಡ್ಕೊತ ಟ್ರೀಟ್ ಮಾಡೋದು, ಸ್ಪೆಷಲಾಗಿ ಅವರಿಗೆ ಏನೋ ಒಂದು ಈ ಥರ ಸೆಲೆಬ್ರೇಷನ್ ಮಾಡಿದರೆ ಅವರಿಗೆಲ್ಲ ಒಂದು ಕಡೆ ಫುಲ್ ಖುಷಿ ಆಕೈತೆ ಅನ್ನೋದು ನನ್ನ ಆಸೆ. ಸೊ ನಾನು ನನ್ನ ಹಬ್ಬಿ ಬರ್ಡೇ ನಾನು ಈ ಥರ ಮಾಡಿದೆ. ನನ್ನ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ತಪ್ಪದೆ ನನ್ನ ಈ ವಿಡಿಯೋಸ್ ಆಗಲಿ, ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಏನಾದರೂ ದುಡ್ಡಿತ್ತನ ಆದಷ್ಟು ಗೋಲ್ಡ್ ಇನ್ವೆಸ್ಟ್ ಮಾಡಿರಿ ಅನ್ನೋದು ನನ್ನ ಆಸೆ. ಹಾಗಂತ ನಾವು ಕೋಟ್ಯಾಧೀಶ್ವರ ಇದ್ರೇ ಅಂತ ತೊಗೋಬೇಕು, ನಾವು ಲಕ್ಷಾಧಿಪತಿ ಇದ್ರೇ ಅಂತ ತೊಗೋಬೇಕಂತಿಲ್ಲ. ಎಲ್ಲ ಲಕ್ಷಾಧಿಪತಿನೂ ಅಷ್ಟೇ, ಎಲ್ಲ ಕೋಟ್ಯಾಧಿಪತಿನೂ ಅಷ್ಟೇ, ಎಲ್ಲ ಸ್ಟಾರ್ಟ್ ಫ್ರಮ್ ಜೀರೋನೇ. ನಾವು ಇಷ್ಟಿಷ್ಟು ಅಂತಲೇ ನಾವು ಅಮೌಂಟ್ ಸೇವಿಂಗ್ ಮಾಡ್ಕೊಂಡು ತೊಗೊಂಡ್ರೆ ಮುಂದೆ ನಾವು ಆ ಲೆವೆಲ್ಗೆ ನಾವು ಆಗ್ತೀವಿ. ನಾನು ಈ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.